ಕ್ರೀಡೆ ಅಂದಮೇಲೆ ಅಲ್ಲಿ ಗೆಲುವು ಸೋಲು ಎಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅಗ್ರೆಷನ್ ಕೂಡ ಇದ್ದೇ ಇರುತ್ತೆ. RCB ಮತ್ತು SRH ಮ್ಯಾಚಲ್ಲಿ ಟ್ರಾವಿಸ್ ಹೆಡ್ ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು ಸಣ್ಣ ಮಾತಿನ ಚಕಮಕಿ ಆಗುತ್ತೆ. ಅದು ಔಟ್ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಪೆವಿಲಿಯನ್ಗೆ ಹೋಗಬೇಕಾದ್ರೆ ಗೌತಮ್ ಗಂಭೀರ್ ಅವರು ಏನೋ ಒಂದು ಕಾಮೆಂಟ್ನ ಪಾಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಹಿಡಿದ ನಂತರ ನೇರವಾಗಿ ಸೂರ್ಯಕುಮಾರ್ ಯಾದವ್ ಹತ್ರ ಬಂದುಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಏನು ಡೆತ್ ಸ್ಟೇರಿಂಗ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲಿ ಹಾಗೆ, ಬಟ್ ಹೊರಗಡೆ ಆ ಥರ ಅಲ್ಲ ಅಂತ. ಸೊ ಬಹಳಷ್ಟು ಜನ ಅದನ್ನು ತಪ್ಪು ಕಲ್ಪನೆ ಕೂಡ ಮಾಡ್ತಾರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ, ನಾನು ಹರ್ಷಿತಾ. ಕ್ರೀಡೆ ಅಂದಮೇಲೆ ಅಲ್ಲಿ ಗೆಲುವು ಸೋಲು ಎಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅಗ್ರೆಷನ್ ಕೂಡ ಇದ್ದೇ ಇರುತ್ತೆ. ನಮ್ಮ ಭಾರತದಲ್ಲಿ ಅಗ್ರೆಷನ್ ಅಂತ ಹೇಳಿದಾಗ ನಮ್ಗೆ ನೆನಪಾಗೋದೇ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಮತ್ತು ಅಗ್ರೆಷನನ್ನು ಒಂದರಿಂದ ಒಂದು ಬೇರ್ಪಡಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅದನ್ನು ಅಷ್ಟು ಕೂಡ ಅವರ ಫ್ಯಾನ್ಸ್ ಕೂಡ ಅಷ್ಟೇ ಇಷ್ಟಪಡ್ತಾರೆ. ಈ ರೀತಿ ಏನು ಅಂತ ಹೇಳಿದರೆ ಅವರು ಮೈದಾನದಲ್ಲಿ ಇರಬೇಕಾದ್ರೆ ಅವರ ಭಾವನೆಗಳಾಗಿರ್ಬೋದು, ಅಂದರೆ ಬೌಲರ್ಸ್ ವಿಕೆಟ್ ತೆಗೆದಾಗ ಎಷ್ಟು ಖುಷಿ ಪಡ್ತಾರೋ ಗೊತ್ತಿಲ್ಲ, ವಿರಾಟ್ ಕೊಹ್ಲಿ ಅದಕ್ಕಿಂತ ದುಪ್ಪಟ್ಟು ಖುಷಿ ಪಟ್ಟೇ ಪಡ್ತಾರೆ. ಅವರ ಒಂದೊಂದು ಮೂವ್ಸ್ಗಳಾಗಿರ್ಬೋದು, ಅಂದರೆ ಅವರ ಅಗ್ರೆಷನ್ ಅವರ ಮುಖದಲ್ಲಿ ಕಾಣುತ್ತೆ, ಅವರು ಆಡೋ ರೀತಿಯಲ್ಲಿ ಕಾಣುತ್ತೆ. ಆದರೆ ರೀಸೆಂಟಾಗಿ ಒಂದು ಸಿಚುವೇಶನ್ ನಡೀತು. RCB ಮತ್ತು SRH ಮ್ಯಾಚಲ್ಲಿ ಟ್ರಾವಿಸ್ ಹೆಡ್ ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು ಸಣ್ಣ ಮಾತಿನ ಚಕಮಕಿ ಆಗುತ್ತೆ. ಅದಾದಮೇಲೆ ನೋ ಹ್ಯಾಂಡ್ ಶೇಕ್ ಆಗುತ್ತೆ. ಬಟ್ ಇದೆಲ್ಲ ನೋಡಿದ್ರೆ ಇದಕ್ಕಿಂತ ಮುಂಚೆ ಆಗಿರುವ ಕೆಲವೊಂದು ಘಟನೆಗಳಿದ್ದಾವೆ, ಐಕಾನಿಕ್ ಮೂಮೆಂಟ್ ಅಂತ. ಕೊಹ್ಲಿ ಅವರ ಅಗ್ರೆಷನ್ ಆಗಿರ್ಬೋದು, ಅವ್ರ ಮೈದಾನದಲ್ಲಿ ಅವರಿದ್ದ ಒಂದು ಆ ಮಾತಿನ ಚಕಮಕಿ ಆಗಿರ್ಬೋದು, ಬಹಳಷ್ಟು ಈ ಥರದ ಮೂಮೆಂಟ್ಗಳಾಗಿದ್ದಾವೆ. ಸೊ ನಾವು ಕೆಲವೊಂದು ಮೂಮೆಂಟ್ಗಳನ್ನ ಮೆಲ್ಕು ಹಾಕ್ತಾ ನೋಡೋಣ. ಸೊ ಮೊದಲನೇದಾಗಿ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು 2013ರಲ್ಲಿ KKR ವರ್ಸಸ್ RCB ಮ್ಯಾಚ್ ನಡೀತಿರುತ್ತೆ. ಅದು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಸೊ ಆ ಟೈಮಲ್ಲಿ ಲಕ್ಷ್ಮೀಪತಿ ಅನ್ನೋರು ಏನು ಬೌಲರ್ ಏನಿದ್ದಾರೆ ಆ ಒಂದು ಓವರ್ನ ನಡೆಸ್ಕೊಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಶಾಟ್ ಹೊಡೆಯೋಕ್ಕೆ ಹೋಗಿಬಿಟ್ಟು ಏನು ಔಟ್ ಆಗ್ತಾರೆ. ಸೊ ಆ ಟೈಮಲ್ಲಿ ಏನು KKR ಟೀಮ್ ಆಗಿರ್ಬೋದು, ಗೌತಮ್ ಗಂಭೀರ್ ಅವರು ಆಗಿರ್ಬೋದು, ತುಂಬ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಔಟ್ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಪೆವಿಲಿಯನ್ಗೆ ಹೋಗಬೇಕಾದ್ರೆ ಗೌತಮ್ ಗಂಭೀರ್ ಅವರು ಏನೋ ಒಂದು ಕಾಮೆಂಟ್ನ ಪಾಸ್ ಮಾಡ್ತಾರೆ. ಸೊ ಅದಕ್ಕೆ ಸಿಟ್ಟುಗೊಳಗಾಗಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಏನು ಪೆವಿಲಿಯನ್ಗೆ ಹೋಗಬೇಕಾಗಿದ್ದವರು ವಾಪಸ್ ಬಂದುಬಿಟ್ಟು ಗೌತಮ್ ಗಂಭೀರ್ ಹತ್ರ ಬರ್ತಾ ಇರ್ತಾರೆ. ಸೊ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಒಂದು ಮಾತಿನ ಚಕಮಕಿ ಆಗಿರ್ಬೋದು, ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಕೂಡ ಅಷ್ಟೇ ಮಾತಿನ ಚಕಮಕಿ ಆಗಿರುತ್ತೆ. ಇಬ್ಬರು ಕೂಡ ಏನೋ ಪರಸ್ಪರ ಕೆಟ್ಟ ಶಬ್ದಗಳಿಂದ ಮಾತಾಡಿದರೆ ಅನ್ನೋ ಒಂದು ಕೂಡ ಮಾಹಿತಿ ಕೂಡ ಇದೆ. ಸೊ ಈ ಒಂದು ಜಗಳ ಏನು ತಾರಕ್ಕೇರು ಜಾಸ್ತಿ ಆಗ್ತಾ ಇರೋ ಟೈಮಲ್ಲಿ KKR ತಂಡದಲ್ಲಿದ್ದ ಆಟಗಾರರು ಮತ್ತು ಕೆಲವರು ಅಲ್ಲಿದ್ದವರು ಅವ್ರನ್ನ ಬೇರ್ಪಡಿಸ್ತಾರೆ. ಸೊ ಇದಾದಮೇಲೆ ಆ ಟೈಮಲ್ಲಿ ಅವರಿಗೆ ಏನು ಅಂತ ಹೇಳಿದ್ರೆ ಆ ಪಂದ್ಯದ 100% ಅಷ್ಟು ಸಂಭಾವನೆ ಏನಿದೆ ಅದನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು BCCI ಅವರು ಹೇಳ್ತಾರೆ. ಸೊ ಅವರು ಅದನ್ನು ಕೂಡ ಮಾಡ್ತಾರೆ. ಸೊ ಇದು ಏನು ಅಂತ ಹೇಳಿದ್ರೆ ಒನ್ ಆಫ್ ದ ಕೋಲ್ಡೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಗೌತಮ್ ಗಂಭೀರ್ ಅವರು ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಇವರ ಮಧ್ಯೆ ನಡೆದಿರುವಂಥದ್ದು. ಅದಾದಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ನಡುವೆ ನಡೆದಿರುವಂಥದ್ದು 2020ರಲ್ಲಿ ಕೋವಿಡ್ ಟೈಮಲ್ಲಿ UAEಯಲ್ಲಿ IPL ಮ್ಯಾಚನ್ನು ಹಮ್ಮಿಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ RCB ಮ್ಯಾಚ್ ಆಗಬೇಕಾದ್ರೆ ಸೊ RCB ಬೌಲರ್ ಏನು ಎಸ್ತಿರೋ ಒಂದು ಚೆಂಡು ಏನಿದೆ ಅದು ಸೂರ್ಯಕುಮಾರ್ ಯಾದವ್ ಅವರು ಡ್ರೈವ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಆ ಒಂದು ಬಾಲ್ ನೇರವಾಗಿ ಹೋಗಿರುವುದು ವಿರಾಟ್ ಕೊಹ್ಲಿ ಅವರ ಏನು ಫೀಲ್ಡಿಂಗಲ್ಲಿದ್ದಂಥ ವಿರಾಟ್ ಕೊಹ್ಲಿ ಅವರ ಕೈಗೆ ಸಿಗುತ್ತೆ. ಸೊ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಹಿಡಿದ ನಂತರ ನೇರವಾಗಿ ಸೂರ್ಯಕುಮಾರ್ ಯಾದವ್ ಹತ್ರ ಬಂದುಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಏನು ಡೆತ್ ಸ್ಟೇರಿಂಗ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಮಾಡ್ತಾರೆ. ಸೊ ಆ ಟೈಮಲ್ಲಿ ಯಾವುದೇ ಒಂದು ಸೂರ್ಯಕುಮಾರ್ ಯಾದವ್ ಯಾವ ರೀತಿ ರೆಸ್ಪಾನ್ಸ್ ಕೂಡ ಮಾಡಿರಲಿಲ್ಲ, ಅವರು ಕೂಡ ಅದೇ ರೀತಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಸೊ ಇದಾದಮೇಲೆ ಆ ಟೈಮಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಏನು ಅಂತ ಹೇಳಿದ್ರೆ ಒಂದು ಏನು ಚಕಮಕಿ ಆಗಿರ್ಬೋದು, ಮಾತಿನ ಚಕಮಕಿ ಆಗಿಲ್ಲದೆ ಇರ್ಬೋದು, ಬಟ್ ಏನು ಡೆತ್ ಸ್ಟೇರಿಂಗ್ ಏನಿದೆ ಸೊ ಅದನ್ನು ನೋಡಿಬಿಟ್ಟು ಏನು ಕೋಲ್ಡ್ ವಾರ್ ನಡಿಬೋದು ಅನ್ನೋ ಒಂದು ಮಾತನ್ನು ಕೂಡ ಎಲ್ಲರೂ ಆಡ್ತಾಯಿದ್ರು. ಬಟ್ ಇದೆಲ್ಲ ಆದಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಮಾತಾಡಬೇಕಾದ್ರೆ ಮ್ಯಾಚ್ ಮುಗಿದ ನಂತರ ಮಾತಾಡಬೇಕಾದ್ರೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಕೊಹ್ಲಿ ಅವರ ಇರೋ ರೀತಿಯ ಹಾಗೆ, ಅವರು ಮೈದಾನದಲ್ಲಿ ಇರೋ ರೀತಿಯ ಹಾಗೆ ಅಂತ ಅವ್ರು ಹೇಳಿರ್ತಾರೆ. ಸೊ ಅದೇನು ನಮ್ಮಲ್ಲಿ ಇಬ್ಬರ ನಡುವೆ ಏನೇ ಒಂದು ವೈಯಕ್ತಿಕ ಜಗಳ ಏನಿಲ್ಲ ಅಂತ ಅವರು ಸ್ಪಷ್ಟ ಕೂಡ ಮಾಡಿರ್ತಾರೆ. ಇನ್ನೊಂದು ತುಂಬ ದೊಡ್ಡ ಏನು ಐಕಾನಿಕ್ ಮೂಮೆಂಟ್ ಅಂತ ಹೇಳಿದ್ರೆ LSG ಅವ್ರ ಜೊತೆ ಏಕನಾಥ್ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗ್ತಾ ಇರುತ್ತೆ. ಸೊ RCB ಅಲ್ಲಿದ್ದಂತಹ ವಿರಾಟ್ ಕೊಹ್ಲಿ ಅವ್ರು ಏನಿರ್ತಾರೆ ಕಂಟಿನ್ಯೂಸ್ ಆಗಿ ಸ್ಲೆಡ್ಜ್ ಮಾಡ್ತಾ ಇರ್ತಾರೆ ಅವ್ರು ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ. ಒಂದು ಟೈಮಲ್ಲಿ ವಿರಾಟ್ ಕೊಹ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರ ಕಾಲು ಶೂ ಏನಿದೆ ಅದರಿಂದ ಧೂಳನ್ನು ಸವರಿದಾಗೆ ಮಾಡ್ತಾರೆ. ಸೊ ಅದೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ಟ್ರಿಗರ್ ಕೂಡ ಮಾಡಿರುತ್ತೆ. ಬಟ್ ಇದೆಲ್ಲ ಆದಮೇಲೆ ಗೌತಮ್ ಗಂಭೀರ್ ಅವರು ಆ ಒಂದು ಟೀಮನ್ನು ಆ ಟೈಮಲ್ಲಿ ಏನು ಕೋಚ್ ಆಗಿರ್ತಾರೆ. ಸೊ ಆ ಒಂದು
ಅವರ ಮಾರ್ಗದರ್ಶನದಲ್ಲಿ LSG ಟೀಮ್ ನಡೀತಾ ಇರುತ್ತೆ. ಎಲ್ಲ ಮ್ಯಾಚ್ ಆದಮೇಲೆ ಗೌತಮ್ ಗಂಭೀರ್ ಅವರು ಬಂದುಬಿಟ್ಟು ಅಲ್ಲಿ ಕೂಡ ಏನು ವಿರಾಟ್ ಕೊಹ್ಲಿ ಅವರು ಹಾಗೆ ಗೌತಮ್ ಗಂಭೀರ್ ಅವ್ರ ಜೊತೆ ಏನು ಒಂದು ವಾಗ್ವಾದ ಕೂಡ ನಡೆಯುತ್ತೆ. ಅದಾದಮೇಲೆ ಆ ವಾಗ್ವಾದ ನೋಡಬೇಕಾದ್ರೆ ತುಂಬ ಜನ ಟ್ರೋಲ್ ಕೂಡ ಮಾಡಿರ್ತಾರೆ. ಆ ವಾಗ್ವಾದ ಎಷ್ಟು ಹಂತಕ್ಕೆ ಹೋಗಿತ್ತು ಅಂತ ಹೇಳಿದರೆ ಇಬ್ಬರು ಕೂಡ ಏನು ಕೈ ಮಿಲಾಯಿಸುವಷ್ಟು ಹಂತಕ್ಕೆ ಹೋಗಿರುತ್ತೆ. ಸೊ ಇದು ಒಂಥರ IPL ಇತಿಹಾಸದಲ್ಲಿ ಒಂಥರ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಅಷ್ಟು ಏನು ಅಗ್ರೆಸಿವ್ ಆಗಿ ಆ ಒಂದು ಸಿಚುವೇಶನ್ ಇತ್ತು. ಸೊ ಇದೇ ರೀತಿ ಅನೇಕ ಬಾರಿ ಏನು ವಿರಾಟ್ ಕೊಹ್ಲಿ ಅವರ ಒಂದು ಅಗ್ರೆಷನ್ನ ನಾವು ನೋಡ್ತೇವೆ. ರೀಸೆಂಟಾಗಿ ಟ್ರಾವಿಸ್ ಹೆಡ್ ಅವ್ರ ಜೊತೆ ಕೂಡ ಒಂದು ಈ ಥರ ಮಾತಿನ ಚಕಮಕಿ ಆಗಿರ್ಬೋದು, ನೋ ಹ್ಯಾಂಡ್ ಶೇಕ್ ಆ ಮೂಮೆಂಟ್ಗಳು ಕೂಡ ಆಗಿದ್ದಾವೆ. ಬಟ್ ಒಂದು ಕಡೆ ನಾವು ನೋಡಿದ್ರೆ ಕೊಹ್ಲಿ ಅವರು ಮೈದಾನದಲ್ಲಿ ಅದೇ ರೀತಿ ಇರ್ತಾರೆ ಆಲ್ಮೋಸ್ಟ್. ಅಂದರೆ ಅವರು ಯಾವಾಗಲೂ ಕಾಂಪಿಟೇಟಿವ್ ಸ್ಪಿರಿಟ್ ಇರೋದ್ರಿಂದ, ಅದ್ರ ಜೊತೆಗೆ ತಂಡನ ಗೆಲ್ಲಿಸಬೇಕು ಅನ್ನೋ ಒಂದು ಹುಮ್ಮಸ್ಸು ಅವರಲ್ಲಿ ಜಾಸ್ತಿ ಇರೋದ್ರಿಂದ ಅವರು ಅಗ್ರೆಸಿವ್ ಆಗಿರ್ತಾರೆ. ಆ್ಯಂಡ್ ಆ ಅಗ್ರೆಸಿವ್ನೆಸ್ ಎಷ್ಟೋ ಜನಕ್ಕೆ ತುಂಬ ಇಷ್ಟ. ಆ ಅಗ್ರೆಸಿವ್ನೆಸ್ ಎಸ್ಪೆಷಲಿ ಅವರು ಏನು ಟೆಸ್ಟ್ ಕ್ರಿಕೆಟಲ್ಲಂತೂ ಅವರ ಅಗ್ರೆಸಿವ್ನೆಸ್ ನೋಡೋಕ್ಕೆ ಅಂತಲೇ ಎಲ್ಲರೂ ಕಾಯ್ತಾ ಇರ್ತಿದ್ರು. ಆ ರೀತಿಯ ಟೈಮ್ ಕೂಡ ಇತ್ತು. ಸೊ ಈ ಒಂದು ಕೆಲವೊಂದು ನಾವು ವಿಚಾರಗಳನ್ನು ನೋಡ್ತಾ ಹೋದಾಗ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಾವು ಹೆಚ್ಚಾಗಿ ನೋಡಬೇಕಾದ್ರೆ ಅವ್ರ ಮೈದಾನದಲ್ಲಿ ಆ ಥರ ಇದ್ದರೂ ಕೂಡ ಹೊರಗಡೆ ಅವರು ಆ ಥರ ಇಲ್ಲವೇ ಇಲ್ಲ. ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲಿ ಹಾಗೆ, ಬಟ್ ಹೊರಗಡೆ ಆ ಥರ ಅಲ್ಲ ಅಂತ. ಸೊ ಭಾಳಷ್ಟು ಜನ ಅದನ್ನು ತಪ್ಪು ಕಲ್ಪನೆ ಕೂಡ ಮಾಡ್ತಾರೆ. ಬಟ್ ಆ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಾದಮೇಲೆ ಅವ್ರು ಎಷ್ಟೋ ಬಾರಿ ಕೂಡ ಕ್ಷಮೆ ಕೇಳಿದ್ದು ಇದೆ, ಏನು ಆ ಒಂದು ಆಟಗಾರನ ತಬ್ಬಿಕೊಂಡಿದ್ದು ಕೂಡ ಇದೆ. ಸೊ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಅಂತ ನಾವು ಏನು ಸ್ಪೋರ್ಟ್ಸಲ್ಲಿ ಅಂತ ನಾವು ನೋಡ್ಬೋದು. ಅದಕ್ಕಿಂತ ನಾವು ನೋಡ್ತಾ ಹೋದರೆ ಆಸ್ಟ್ರೇಲಿಯಾ ಟೀಮ್ ಕೂಡ ಎಷ್ಟೋ ಸ್ಲೆಡ್ಜನ್ಗಳನ್ನು ನಾವು ಮಾಡಿದ್ವಿ, ಇದಕ್ಕಿಂತ ಹೆಚ್ಚಾಗಿರೋ ಸ್ಲೆಡ್ಜ್ ಮಾಡಿದ್ವಿ. ಒಂದು ಕಡೆ ಏನು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಮೇಲೆ ಮತ್ತು ಅವರ ಟೀಮ್ ಮೇಲೆ ಯಾವುದೇ ಡಿಸ್ರೆಸ್ಪೆಕ್ಟನ್ನು ಸಹಿಸೋದಿಲ್ಲ. ಸೊ ಅದನ್ನು ನಾವು ಎಷ್ಟೋ ಬಾರಿ ಗಮನಿಸಿದ್ದೇವೆ. ಸೊ ಹಾಗಾಗಿ ಇದು ಏನು ಅಂತ ಹೇಳಿದ್ರೆ ಅವರ ಒಂದು ಪಾರ್ಟ್ ಆಫ್ ದ ಏನು ಸ್ಪೋರ್ಟ್ಸ್ನ ಅವರೊಂದು ಪಾರ್ಟ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.